ನಮಸ್ಕಾರ ವೀಕ್ಷಕರೇ, ಜೆಕೆ ನ್ಯೂಸ್ಗೆ ಸ್ವಾಗತ. ಭ್ರಷ್ಟರ ಸಿಂಹಸ್ವಪ್ನ ಜೆಕೆ ನ್ಯೂಸ್. ಈ ದಿನ ವಿಶೇಷವಾದ ವೈದ್ಯರೊಂದಿಗೆ ಸಂದರ್ಶನ. ಡಾಕ್ಟರ್ ಅಕ್ಷತಾ ಶೆಟ್ಟಿ, ಸೌಂದರ್ಯ ತಜ್ಞೆ. ಸಾಕಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಸೌಂದರ್ಯಕ್ಕೆ. ಯಾಕಂದರೆ ನಾವು ಏನೇ ಪ್ರಕೃತಿ ನೋಡಿದ್ರೂ ಅದು ಸೌಂದರ್ಯವಾಗಿ ಕಾಣಿಸಿದರೆ ಮಾತ್ರ ನಾವು ಆ ನೋಟ ನೋಡುತ್ತೀವಿ. ಸೌಂದರ್ಯಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಮೇಡಮ್, ಈ ದಿನ ಒಂದು ಸಮಸ್ಯೆ ಬಗ್ಗೆ ತಮ್ಮೊಂದಿಗೆ ನಾನು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ಒಂದು ವಿಟಮಿನ್ ಬಗ್ಗೆ, ವಿಟಮಿನ್ B12, D3 ಈ ಥರ ಸಮಸ್ಯೆಗಳು ತುಂಬ ಹೆಣ್ಣುಮಕ್ಕಳು ತುಂಬಾ ಅದಕ್ಕೆ ನೋವು ಪಡ್ತಾ ಇರ್ತಾರೆ. ಏನು ಮಾಡೋದು ಇದಕ್ಕೆ? ವಿಟಮಿನ್ B12ಗೆ ಅದರಲ್ಲಿ ಆತಂಕ, ಕೋಪ ಹೇಳ್ಕೊಳೋಕ್ಕಾಗಲ್ಲ. ಏನು ಮೇಡಮ್ ಇದರ ಹಿನ್ನೆಲೆ ಏನು? ವಿಟಮಿನ್ B12, ವಿಟಮಿನ್ D3 ಏನಿದ್ರೆ ಹಿನ್ನೆಲೆ, ಏನು ಆ ಸಮಸ್ಯೆ ಬರುತ್ತೆ? ಆ ಸಮಸ್ಯೆ ಬಂದರೆ ಯಾವ ರೀತಿ ಪರಿಹಾರ ಬರುತ್ತೆ? ಆ ಸಮಸ್ಯೆಗೆ ಏನೇನು ಅವರಿಗೆ ನೋವುಗಳಾಗ್ತಾ ಇರುತ್ತೋ, ಒತ್ತಡ ಆಗ್ತಾ ಇರುತ್ತೆ? ಬೇಸಿಕಲಿ ವೈಟಮಿನ್ ಡಿ ಅಥವಾ ವೈಟಮಿನ್ B12 ಏನಿದೆ, ನಮ್ಮ ದೇಹಕ್ಕೆ ಬೇಕಿರುವ ಎಸೆನ್ಷಿಯಲ್ ವೈಟಮಿನ್ಸ್ ಅದೆರಡೂ ಕೂಡ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ. ಸ್ಪೆಷಲಿ ವೈಟಮಿನ್ ಡಿ, ADEK ಇಸ್ ವಾಟರ್ ಸಾಲ್ಯುಬಲ್ ವೈಟಮಿನ್. ಅದು ನಮ್ಮ ದೇಹದಲ್ಲಿ ತುಂಬಾ ಬೇಗ ಹೀರ್ಕೊಂಡು ಹೊರಗಡೆ ಹೋಗುತ್ತೆ. ದಿನನಿತ್ಯ ಅದನ್ನು ನಾವು ಸೇರ್ಪಡಿಸ್ತಾ ಇರಬೇಕು. ಹಾಗೆ ಬಿ ವೈಟಮಿನ್ ಅನ್ನೋದು B1, B2, B3, ಅದರಲ್ಲೂ ಸ್ಪೆಷಲಿ B12 ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ, ಗಮನಿಸೋದು ಕೂಡ. ಏನಾಗುತ್ತೆ, ನಮ್ಮ ಒಂದು ಜೀವನ ಶೈಲಿಯಿಂದ ನಾವು ತಿನ್ನೋ ಪದಾರ್ಥ ಇರ್ಬೋದು, ಅಥವಾ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಅದರಿಂದ ಕ್ರಮೇಣ ವೈಟಮಿನ್ B12 ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಬಾಡಿ ದೇಹದಲ್ಲಿ. ಆ ಟೈಮಲ್ಲಿ ಸರಿಯಾದ ಆಹಾರವನ್ನು ಪರಿಪೂರ್ಣವಾಗಿ ತೆಗೆದುಕೊಳ್ಳಲಿಲ್ಲ ಅಂದರೆ ಅದು, ಅಥವಾ ಕೆಲವರಿಗೆ ಮ್ಯಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ಇರುತ್ತೆ. ಅವ್ರು ಎಷ್ಟೇ ತಿಂಡಿ ಅಥವಾ ಮಲ್ಟಿ ವೈಟಮಿನ್ ತಗೊಂಡು ಅವರ ದೇಹದಲ್ಲಿ ಅದು ಕ್ಲೀನಾಗಿ ಅಬ್ಸರ್ವ್ ಆಗಲ್ಲ. ಅಂಥ ಸಿಚುವೇಶನ್ಗೆ ತುಂಬ ಜನಕ್ಕೆ ಬೇಗ ಉಗುರು ಕಟ್ಟಾಗೋದು, ಎಕ್ಸೆಸಿವ್ ಆಗಿ ಹೇರ್ ಫಾಲ್ ಆಗೋದು, ವೆರಿ ಅರ್ಲಿ ಏಜಿಂಗ್ ಸೈನ್ಸ್ ಇರ್ಬೋದು, ಡಾರ್ಕ್ ಸ್ಪಾಟ್ ಇರ್ಬೋದು ಫೇಸಲ್ಲಿ, ಬೇಗ ಗ್ರೇ ಹೇರ್ ಆಗೋದು, ಆಮೇಲೆ ಮನೇಲಿ ಯಾವಾಗಲೂ ಜಗಳ ಮಾಡೋದು, ಇರಿಟೇಷನ್ ಆಗೋದು, ಮೂಡ್ ಸ್ವಿಂಗ್ಸ್ ಇರುತ್ತೆ. ಸ್ಪೆಷಲಿ ವೈಟಮಿನ್ B12 ತುಂಬ ಕಡಿಮೆ ಆಗಲ್ಲ. ಆಮೇಲೆ ಸ್ವೆಟ್ಟಿಂಗ್, ಊಟ ಮಾಡೋಕ್ಕೆ ಸ್ವೆಟ್ಟಿಂಗ್ ಬರೋದು, ಅಥವಾ ಮೂಗು ಸೆಂಟಿಮೀಟರ್ ಸ್ವೆಟ್ಟಿಂಗ್, ಫೋರ್ಹೆಡ್ ಸ್ವೆಟ್ಟಿಂಗ್ ಇರುತ್ತೆ. ಕ್ಲೈಮೇಟ್ ನಾರ್ಮಲ್ ಆಗಿ AC ಇದ್ರೂ ಸ್ವೆಟ್ ಆಗೋದು. ತೀರಾ ಪುರುಷರಲ್ಲಿ ಆಲ್ಕೋಹಾಲ್ ಯಾರು ಜಾಸ್ತಿ ತಗೊಂತಾರೆ ಅವ್ರಿಗೆ B12 ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ತುಂಬ ಕೋಪ ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ. ಸೊ ಪ್ರತಿಯೊಬ್ಬರು 6 ತಿಂಗಳಿಗೆ ಒಂದ್ಸಲ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಬೇಕು. ಸೀರಮ್ ವೈಟಮಿನ್ D3 and B12 ಆ ಒಂದು ಲೆವೆಲ್ಸ್ ತೀರಾನೇ ಕಡಿಮೆ ಇದ್ರೆ ಇಂಜೆಕ್ಷನ್ಸ್ ಬೇಕಾಗುತ್ತೆ 6 months once. ಅಥವಾ ಮೀಡಿಯಂ ಲೆವೆಲ್ ಕಮ್ಮಿ ಇದ್ರೆ ಬರೀ ಒಂದು ಟ್ಯಾಬ್ಲೆಟ್ ಇಂದ ಅದು ಸರಿ ಹೋಗುತ್ತೆ. ಸೊ ಇದನ್ನು ಅವರ ಒಂದು ಫಿಸಿಷಿಯನ್ ಮಾತ್ರ ಅನಲೈಸ್ ಮಾಡಿ ಕೊಡಬೇಕಾಗುತ್ತೆ. ಸೊ ಹಾಗೆ ವೈಟಮಿನ್ ಡಿ ಕಡಿಮೆ ಆದಾಗ ಅಲ್ಲೂ ಕೂಡ ಜಾಯಿಂಟ್ ಪೇನ್ ಬರುತ್ತೆ, ಕೈ ತುಂಬ ಕೊಕ್ಕೆ ಹಿಡ್ದಂಗೆ ಆಗುತ್ತೆ, ಕೆಲಸ ನಡ್ಕೊಳ್ಳೋದು ಕಾಲು ಹಾಗೆ ಸ್ಪಾಸ್ ಹಿಡ್ದಂಗೆ ಆಗುತ್ತೆ, ರಾತ್ರಿ ಹೊತ್ತು ಕೆಲವರಿಗೆ ಕಾಲ ಹಿಂಭಾಗದಲ್ಲಿ ಇಟ್ಕೊಳ್ಳೋದಂತ ವಿಟನ್ ಹೆಚ್ಚಿಸ್ಕೊಳ್ತಾರೆ, ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಬಿಡಿಸ್ಕೊಳ್ಳೋದು 5-6 ನಿಮಿಷ ಬೇಕಾಗುತ್ತೆ. ಪದೇ ಇದಾದಾಗ ಇಟ್ಸ್ ಆಲ್ ಸೈನ್ಸ್ ಆಫ್ ವೈಟಮಿನ್ D3 ಡೆಫಿಷಿಯನ್ಸಿ. ಸೊ ಇದನ್ನ ನೀವು ಫುಡ್ಡಲ್ಲಿ ಅಂದರೆ ಎಗ್ ವೈಟ್ ಇರ್ಬೋದು, ಅಥವಾ ಫಿಶ್ ಇರ್ಬೋದು, ಆಮೇಲೆ B12ಗೆ ಪಾಲಕ್ ಸೊಪ್ಪು, ಚಿಕನ್ ಲಿವರ್, ಹಾಗೆ ಡೇಟ್ಸ್ನ ಸೇರಿಸ್ಕೊಳ್ತಾ ಬೇಕು ನಿಮ್ಮ ನ್ಯೂಟ್ರಿಷನ್ ಲೆವೆಲ್ಸ್ ಪದ್ಧತಿ ಇನ್ಕ್ರೀಸ್ ಮಾಡೋಕ್ಕೆ. ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ಇರೋದು ಬೆಟರ್. ಅದು ತೀರನೂ ಆಗಬಾರ್ದು. ಈಗ ವೈಟಮಿನ್ ಡಿ ಒಂದು 30 ಲೆವೆಲ್ ಇದ್ರೆ ಅದು 70ಕ್ಕೆ ಹೋಗಬಾರ್ದು, ಅದು ಕೂಡ ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ. ಹಾಗೆ B12 ಒಂದು 400ರಿಂದ 800 ಒಳಗಡೆ ಇರಬೇಕು, ಅದು ಕೂಡ 1500 ಆದರೆ ಕಷ್ಟ ಆಗುತ್ತೆ ಅತಿಯಾಗಿ ಸಪ್ಲಿಮೆಂಟ್ ತಗೊಳ್ಳೋದು. ಸೊ ಎಲ್ಲರೂ ಒಂದು ಮೀಡಿಯಾಕರ್ ಲೆವೆಲಲ್ಲಿ ಎಷ್ಟು ಬೇಕು ದೇಹಕ್ಕೆ ಅಷ್ಟು ಬೇಕಾಗುತ್ತೆ. ಓಕೆ, ಧನ್ಯವಾದಗಳು ಮೇಡಮ್ ಈ ಒಂದು ವಿಶೇಷವಾದ ಸಂದರ್ಶನದಲ್ಲಿ. ಯಾಕಂದರೆ ಸೌಂದರ್ಯಕ್ಕಾಗಲಿ ನಮ್ಮ ಜೀವನಕ್ಕಾಗಲಿ ಸದಾ ಡಾಕ್ಟರ್ ಅಕ್ಷತಾ ಶೆಟ್ಟಿರವರು ಏನಂದರೆ ಒಂದೊಂದೇ ಒಂದು ಜೀವನಕ್ಕೆ ಬೇಕಾದಂಥ ಅಂಶಗಳನ್ನು ಪ್ರತಿನಿತ್ಯ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇರ್ತಾರೆ. ಒಮ್ಮೆ ತಾವು ಭೇಟಿ ಮಾಡ್ಬೋದು. ಏನೇನು ನಿಮಗೆ ಸಮಸ್ಯೆ ಇರುವುದಾದರೆ ಡಾಕ್ಟರ್ ಅಕ್ಷತಾ ಶೆಟ್ಟಿ, ರಾಜಾಜಿನಗರ ಮೋದಿ ಹಾಸ್ಪಿಟಲ್ ರೋಡಲ್ಲಿ ಮೆಟ್ಸ್ವಾ. ಖಂಡಿತ ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳಿಗೆ ಖಂಡಿತ ಮೇಡಮ್ ಅವರು ಪರಿಹಾರ ಕೊಡ್ತಾ ಇರೋದಾಗಿ ನಾನು ವಿಶ್ವಾಸಿಸ್ತೀನಿ. ನೀವು ವಿಶ್ವಾಸ ಧನ್ಯವಾದ.